250 ಅಂತಂದು ಸ್ಟಿಕ್ಕರ್ ಬರ್ದಾರ, ಇಲ್ಲಿ ಡ್ಯೂಕ್ ಅಂತ ಬರ್ದಾರ. ಈ ಗಾಡಿ ಇನಿಷಿಯಲ್ ಪವರ್ ಮಾತ್ರ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವು ಇವತ್ತು ನಮ್ಮ ಡ್ಯೂಕ್ 250 ಜೆನ್ 3 ಎಬೋನಿ ಬ್ಲ್ಯಾಕ್ನ ರಿವ್ಯೂ ಮಾಡ್ತಾ ಇದ್ವಿ. ಈ ಬ್ಲ್ಯಾಕ್ ಕಲರ್ ಹೊಸ್ತಾಗಿ ಬಂದೈತ್ರಿ. ಜೆನ್ 3 ಇದಾಗ ಏನೇನು ಅಪ್ಡೇಟ್ ಮಾಡ್ಯಾರ, ಏನೇನು ಚೇಂಜಸ್ ಮಾಡ್ಯಾರ ಅಂತಂದು ನೋಡಂಬರ್ರಿ. ಲೆಟ್ಸ್ ಗೋ. ಈ ಗಾಡಿ ಇನಿಷಿಯಲ್ ಪವರ್ ಮಾತ್ರ ಗಾಡಿಯಲ್ಲಿ LC4C 249cc ಲಿಕ್ವಿಡ್ ಕೂಲ್ ಇಂಜಿನ್ ಕೊಟ್ಟಿದ್ದಾರೆ. ಗಾಡಿ 31 bhp ಮ್ಯಾಕ್ಸ್ ಪವರ್ ನ 25 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಫಸ್ಟ್ ಡ್ಯೂಕ್ 250 ನ ಫೆಬ್ರವರಿ 23, 2017 ಅಲ್ಲಿ ಮಾರ್ಕೆಟ್ ತರ್ತಾರೆ. 250 ಸೆಗ್ಮೆಂಟ್ ಅಲ್ಲಿ ಈ ಗಾಡಿನ ಕಿಂಗ್ ಅಂತಾನೆ ಹೇಳ್ಬೋದು ಗುರು. 250 ಸೆಗ್ಮೆಂಟ್ ಅಲ್ಲಿ ಸುಮಾರು ಬೈಕ್ಗಳಿವೆ, ಆದ್ರೆ ಇದರಲ್ಲಿ ಸಿಗುವಂತ ಪರ್ಫಾರ್ಮೆನ್ಸ್ ಯಾವ ಗಾಡಿಯಲ್ಲಿ ಸಿಗಕ್ ಸಾಧ್ಯನೇ ಇಲ್ಲ ಗುರು. 5 ಇಂಚ್ TFT ಡಿಸ್ಪ್ಲೇ ಕೊಟ್ಟಾರ್ರಿ. ಸೇಮ್ 390 ಹೆಂಗಿರುತ್ತ ಇದಕ್ಕ ಹಂಗಾರಿ. Same, but different. ಇಲ್ಲೆಲ್ಲ ಬಟನ್ಸ್ ಕೊಟ್ಟಾರ್ರಿ, ಸ್ವಿಚ್ ಕೊಟ್ಟಾರ. ಈ ಗಾಡಿಯಲ್ಲಿ 2 ರೈಡಿಂಗ್ ಮೂಡ್ ನ ಕೊಟ್ಟಿದ್ದಾರೆ. ಸ್ಟ್ರೀಟ್ ಮೋಡ್ ಇಲ್ಲೇ ಚೇಂಜ್ ಮಾಡ್ಕೋ, ಟ್ರ್ಯಾಕ್ ಮೋಡ್, ಸ್ಟ್ರೀಟ್ ಮೋಡ್ ಇಲ್ಲ. ABS ಅಲ್ಲಿ ಕೂಡ ಚೇಂಜ್ ಮಾಡಬಹುದ್ರಿ. ಸೂಪರ್ ಮೋಟೋದಾಗ ಹಾಕಿದ್ರ ಹಿಂದಲ್ದ ABS ವರ್ಕ್ ಆಗಲ್ರಿ, ಮುಂದಲ್ದ ಅಷ್ಟ ಆನ್ ಇರ್ತ. ಬೈಕ್ ಇನ್ಫೋಗೆ ಕೊಟ್ಟಾರ್ರಿ. ಇಲ್ಲಿ ಟ್ರಿಪ್ 1, ಟ್ರಿಪ್ 2, ನ್ಯಾವಿಗೇಷನ್ ರೀ. ಇಲ್ಲಿ ಸೆಟ್ಟಿಂಗ್ ಕ್ವಿಪ್ಪರ್ ಕ್ಲಚ್ ಕೊಟ್ಟಾರ್ರಿ, ಕ್ವಿಕ್ ಸಿಕ್ಟರ್ ಐತ್ರಿ. ಇಲ್ಲಿ DLR LED ಲೈಟ್ ಕೊಟ್ಟಾರ. ಇಲ್ಲಿನ LED ಲೈಟ್ ಕೊಟ್ಟಾರ್ರಿ. 2 ಕಡೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ ವಿತ್ ABS. ಈ ಗಾಡಿ ಟೈರ್ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ 150 ಸೆಕ್ಷನ್ 16 ಇಂಚ್ ವೀಲ್ ನ ಕೊಟ್ಟಿದ್ದಾರೆ. ನಮ್ ಕೈ ಸಮ ಕಿಡ್ಸವಲ್ದ ಅಂತ ಪರ ದಪ್ಪ ಐತ್ರಿ ಟೈರ್. 250 ಅಂತಂದು ಸ್ಟಿಕ್ಕರ್ ಬರ್ದಾರ, ಇಲ್ಲಿ ಡ್ಯೂಕ್ ಅಂತ ಬರ್ದಾರ. ಎಬೋನಿ ಬ್ಲ್ಯಾಕ್ 250 ಅಲ್ಲಿ ಎಷ್ಟು ರಿಡ್ಯೂಸ್ ಮಾಡ್ಬೋದು ಅಷ್ಟೆಲ್ಲ ರಿಡ್ಯೂಸ್ ಮಾಡ್ಯಾರ. ಬರೀ 250 ಅಂತಂದು ಸ್ಟಿಕ್ಕರ್ ಮಾತ್ರ ಕೊಟ್ಟಿದಾರ. ಇಲ್ಲಿ ಸ್ಕ್ರಾಚ್ ಕಾರ್ಡ್ ಕೊಟ್ಟಾರ್ರಿ. ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರ ಫ್ರಂಟ್ USD ಫಾರ್ಕ್ ಸಸ್ಪೆನ್ಷನ್ ಐತಿ, ಬ್ಯಾಕ್ ಮೋನೋಶಾಕ್ ಸಸ್ಪೆನ್ಷನ್ ಐತ್ರಿ. ಮುಂದ್ಗಡೆ ಸೀಟ್ ಸ್ವಲ್ಪ ಮೆತ್ತಗೈತಿ, ಹಿಂದ್ಗಡೆ ಸೀಟ್ ಸ್ವಲ್ಪ ಅಷ್ಟ್ರ ರಫ್ ಐತಿ. ಗಾಡಿ ಹೈಟ್ ಬಗ್ಗೆ ಮಾತಾಡೋದಾದ್ರ 800 mm ಸೀಟ್ ಹೈಟ್ ಐತ್ರಿ. ಗ್ರೌಂಡ್ ಕ್ಲಿಯರೆನ್ಸ್ 176 mm ಗ್ರೌಂಡ್ ಕ್ಲಿಯರೆನ್ಸ್ ಐತ್ರಿ. ಎಷ್ಟು ವೇಟ್ ಕಡಿಮೆ ಮಾಡ್ಬೋದು ಅಷ್ಟು ವೇಟ್ ಕಡಿಮೆ ಮಾಡ್ಯಾರ. ಇದು ಓವರ್ ಆಲ್ ಎಷ್ಟು ಬರುತ್ತಂತಂದ್ರ 162 kg ವೇಟ್ ಬರುತ್ತ್ರಿ ಇದು ಗಾಡಿ. ಕರು ರೇಡಿಯೇಟರ್ ಕೊಟ್ಟಾರ್ರಿ. ಇಲ್ಲ ಸಸ್ಪೆನ್ಷನ್ ಮಾತ್ರ ಚಲೋ ಐತ್ರಿ, ಮಸ್ತ್ ಐತಿ ಸಸ್ಪೆನ್ಷನ್. ಎಲ್ಲಿ ಜಂಪ್ ಅಷ್ಟೊಂದು ಫೀಲ್ ಆಗಲ್ಲ. ಸ್ವಲ್ಪ ಜನ ಈ ಗಾಡಿ ಹೆಸರು ಕೇಳಿದ್ರೇನೆ ಇಷ್ಟಪಡ್ತಾರೆ, ಅದು ಈ ಹೆಸರಿಗಿರೋ ತಾಕತ್ತು. ಇನ್ನು ಸ್ವಲ್ಪ ಜನ ಈ ಗಾಡಿ ಹೆಸರು ಕೇಳಿದ್ರೇನೆ ಇಷ್ಟಪಡಲ್ಲ, ಅವ್ರ ಮೈಯೆಲ್ಲ ಉರಿಯುತ್ತೆ. ಯಾಕಂದ್ರೆ ಅವ್ರು ತಯಾರು ಮಾಡಿರೋ ಗಾಡಿ ಈ ಗಾಡಿನ ಬೀಟ್ ಮಾಡಕ್ ಆಗೋದಿಲ್ಲ. ಲುಕ್ ಅಂಡ್ ಪರ್ಫಾರ್ಮೆನ್ಸ್ ನೋಡಿ. ಡುಬಾಕ್ ಮಿರರ್ ನ ಕೊಟ್ಟಿದ್ರು, ಮಿರರ್ ತೆಗೆದೇನ್ರಿ. ಈ ಗಾಡಿ ಇದು ನಾ ಫಸ್ಟ್ ಗಾಡಿ, ನಮ್ KTM ಗಾಡಿನ ಮುಟ್ಟಿಲ್ಲ, KTM ಗಾಡಿನ ಹತ್ತಿದ್ದಿಲ್ಲ. ಫಸ್ಟ್ ಗಾಡಿ ತಗೊಂಡಿದ್ದ ಇದ್ರಿ ನಾನು. ನೀವೇನ್ ಬಿಡ್ರಿ ಸಾವ್ಕಾರ ಮುಂದಿ. ಆಮೇಲೆ ರೈಡ್ ಮಾಡಿದ್ದು ಇದೇ ಗಾಡಿ. ಫಸ್ಟ್ KTM ನ ಗಾಡಿ ಓಡಿಸಿದಂದ್ರೆ ಇದೇ ಗಾಡಿ. ಈ ಗಾಡಿ ಡೆಲಿವರಿ ತಗೊಳೋದು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಅದಕ್ಕ ಅಂದ್ರ ಒಂದೆರಡು ವಿಡಿಯೋ ಮಾಡೀನ್ರಿ. ಅಂದ್ರ ಅದು ಇನ್ಸ್ಟಾಗ್ರಾಮ್ ನ್ಯಾಗ ಪೋಸ್ಟ್ ಮಾಡಕ್ ಮಾಡಿದ್ದು ವಿಡಿಯೋ. ಅದಾದ್ಮೇಲೆ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಕ ವಿಡಿಯೋ ಮಾಡಕ್ ಆಗ್ಲಿಲ್ರಿ. ಒಂದೆರಡು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಗಾಡಿ ತೊಡೆ ಹತ್ರ ವೈಬ್ರೇಷನ್ ಫೀಲ್ ಆಗುತ್ತೆ ಗಾಡಿದು. 3,500 RPM ಹೋಗತನ ಈ ಗಾಡಿ ಅಷ್ಟೊಂದು ಫೀಲ್ ಕೊಡಲ್ಲ. ಆದ್ರ ಒಮ್ಮೆ 3,000 ಕೊಟ್ಟಿದ್ದಾರೆ.
ಬ್ರೇಕಿಂಗ್ ಸಿಸ್ಟಮ್ ಕೂಡ ಮಸ್ತ್ ಐತ್ರಿ. ಇಲ್ಲಿ ಗೇರ್ ಇಂಡಿಕೇಟರ್ನ ಕೊಟ್ಟಾರ್ರಿ, ಇಲ್ಲೇ ಫ್ಯೂಲ್ ಇಂಡಿಕೇಟರ್, ಇಲ್ಲಿ RPMದು, ಇಲ್ಲೇ ಟೈಮಿಂಗ್ ಬಗ್ಗೆ ಕೊಟ್ರ, ಟ್ರಿಪ್ ಒನ್, ಸ್ಪೀಡೋಮೀಟ್ರ್, ಬ್ಯಾಟ್ರಿ ಇದೆ. 15 ಲೀಟ್ರ್ ಟ್ಯಾಂಕನ್ನು ಕೊಟ್ಟಿದ್ದಾರೆ. 35 ಕಿಲೋಮೀಟ್ರ್ ಮೈಲೇಜ್ ಕೊಟ್ಟರು. ಒಂದು ಫುಲ್ ಟ್ಯಾಂಕಲ್ಲಿ 500 ಕಿಲೋಮೀಟರ್ವರೆಗೂ ಹೋಗ್ಬೋದು ಗುರು. ನಮ್ಮ ರಾಯಚೂರು ಬಿಸಿಲಿಗೆ ನಾವ ಈಟಾಗಿ ಹೋಗ್ತೀವಿ. ಇನ್ನು ಈ ಗಾಡಿ ಯಾವ ಲೆಕ್ಕರೆ, ಗಾಡಿ ಮಾತ್ರ ಈ ಬಿಸಿಲಾಗ ಹೀಟ್ ಆಗುತ್ತ, ಕಾಲಾಗೆಲ್ಲ ಹೀಟ್ ಫೀಲ್ ಕೊಡುತ್ತ. ಅದಕ್ಕಂತಾನೆ ಕರು ರೇಡಿಯೇಟರ್ ಕೊಟ್ಟಾರ. ಹೀಟ್ ಮಾತ್ರ ಅಷ್ಟೊಂದ್ ಆಗುತ್ತ ಅಂದ್ರ ಅವಾಗ ಬಾಳ ಆಗಲ್ಲ. ಅಂದ್ರ ನಮ್ ರಾಯಚೂರಾಗ ಬಿಸಿಲು ಇರ್ತ್ರಿ. ರಾಯಚೂರ್ ಮಂದಿ ಯಾರ್ಯಾರು ನೋಡಕ್ ಕುಂತೀರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ಗಾಡಿನ ಏಟ್ ಮಾಡೋರು ಈ ಗಾಡಿಗೆ ಚಪ್ರಿ ಅಂತ ಹೆಸರಿಟ್ರು. ಆದ್ರೆ ಎಷ್ಟೋ ಮಿಡಿಲ್ ಕ್ಲಾಸ್ ಹುಡುಗರ ಎಮೋಷನ್ ಅಂಡ್ ನಿದ್ದೆಗಿಡಿಸಿರೋ ಗಾಡಿ ಗುರು ಇದು. ಇನಿಷಿಯಲ್ ಆಗ್ಲಿ ಟಾಪ್ ಅಲ್ ಆಗ್ಲಿ ಈ ಗಾಡಿನ ಬೀಟ್ ಮಾಡಕ್ ಆಗೋದೇ ಇಲ್ಲ. ಇಂಥ ಗಾಡಿಗೂ ಚಪ್ರಿ ಅಂತ ಹೆಸರಿಡ್ತಾರಲ್ಲ ಅವ್ರಿಗೆಲ್ಲ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. KTM ಅವರು ಡ್ಯೂಕ್ 200 ಆಗಲಿ, 250 ಆಗಲಿ, 390 ಆಗಲಿ ನೆಕ್ಸ್ಟ್ ಲೆವೆಲ್ ಚೇಂಜಸ್ನ ಮಾಡಿದ್ದಾರೆ. ಆದರೆ ನಮ್ಮ ರೋಡಲ್ಲಿ ಅದನ್ನೆಲ್ಲ ಫೀಲ್ ಮಾಡೋಕ್ಕೆ ಆಗೋದೇ ಇಲ್ಲ. KTM ಅವರು ಇವಾಗ ಡ್ಯೂಕ್ 200ನ ತಗೊಂಡ್ರೆ KTM ಐ ಪರ್ಫಾರ್ಮೆನ್ಸ್ ಜಾಕೆಟ್ನ ಕೊಡ್ತಿದ್ದಾರೆ, ಹಂಗೆ ಸ್ಟ್ಯಾಂಡರ್ಡ್ ಹೆಲ್ಮೆಟ್ನ ಕೊಡ್ತಿದ್ದಾರೆ, 2K ಕ್ಯಾಶ್ ಡಿಸ್ಕೌಂಟು, ಹಂಗೆ 50 ಗ್ರಾಮ್ ಸಿಲ್ವರ್ ಕಾಯಿನ್ನ ಕೊಡ್ತಿದ್ದಾರೆ. 390ಗೆ ಇದಕ್ಕೆ ಆಲ್ಮೋಸ್ಟ್ 1 ಲಕ್ಷ ಡಿಫ್ರೆನ್ಸ್ ಇದೆ ಗುರು. ನನ್ನ ಒಪಿನಿಯನ್ ಏನಂದರೆ, ನಿಮ್ಮ ಹತ್ರ ಅಮೌಂಟ್ ಇದ್ದರೆ 390ನ ತೊಗೊಳ್ಳಿ ಐ ಪರ್ಫಾರ್ಮೆನ್ಸ್ ಬೇಕಂದರೆ. ಅಮೌಂಟ್ ಇಲ್ಲ ಅಂದರೆ ಡ್ಯೂಕ್ 250ನೇ ಬೆಟರ್ ಆಪ್ಷನ್ಸ್ ಗುರು. ಮುಂದೂರ್ತು ನಮ್ಮಣ್ಣ ಅಮರೇಶ್ವರಕ್ಕೆ ಪಾದಯಾತ್ರೆ ಹೊಂಟನ್ರಿ. ದುರ್ಗ 2 ರೂಪಾಯಿ ಕೊಟ್ಟಣ, ನಾನು ಒಂದು 10 ರೂಪಾಯಿ ಕೊಡ್ತೀನಿ. ದೇವ್ರಿಗೆ ಹಾಕ್ಲಿವ 20 ರೂಪಾಯಿ ಬಂದ ಕೈಯಾಗ, 20 ರೂಪಾಯಿ ತಗೋ ದೇವ್ರಿಗೆ ಹಾಕು. ದೇವ್ರಿಗೆ ಏನ್ ಬೇಡ್ಕೋಬೇಕಂದ್ರ ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ಲಿ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನಿ ಗ್ಯಾರಂಟಿ ಜಾಸ್ತಿ ಜನ ಯೂಸ್ ಬರ್ಲಿ. ಅಲ್ಲಿ ಹೋಗಿ ನಂದು ಚಾನಲ್ ನೇಮ್ ಹೇಳಿನಿಲ್ವಾ ಅಗಳೇ, ಅಲ್ಲಿ ಹೋಗಿ ಎಲ್ಲರಿಗೆ ಹೇಳ್ಕೊಂಬ, ಸ್ವಲ್ಪ ತೆಳಗಾಗ ಹೋಯ್ ಬಾ ಹೋಗಲಿ. ದೇವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಮಗ ಇಷ್ಟೆಲ್ಲ ಮಾಡ್ತ ನಂಗೊಂದು 500 ಹೋಯ್ ಬಾ ಆಮೇಲೆ ಹೋಯ್ ಬಾ 1000 ರೂಪಾಯಿ ಕೊಡ್ತೀನಿ. ಹೋಯ್ ಬಾ ಹೋಗಿ ಬಾ ಮಗನೇ. ದೇವ್ರ ಹಿಂಗೆ ಒಳ್ಳೇದ್ ಮಾಡ್ಲಿ ಅಂಬರೀಷಪ್ಪ, ದೇವ್ರ ಹಿಂಗೆ ಒಳ್ಳೇದ್ ಮಾಡ್ಲಿಯಪ್ಪ. ಅವ ಯೂಟ್ಯೂಬರ್ ರೀ, ಅವ್ನು ಈ ಸದ್ದು ನಡ್ಕಂತ ಪಾದಯಾತ್ರೆ ಉಂಟನ್ರಿ. ನಿನ್ ಚಾನಲ್ ನೇಮ್ ಹೇಳಿ. ನಿನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತೀವಿ ನೋಡ್ರಿ. ಹಾಯ್ ಗೈಸ್, ನಾನು 4ನೇ ವರ್ಷದ ಗುರುಗುಂಟ ಅಮರೇಶ್ವರಕ್ಕೆ ಪಾದಯಾತ್ರೆ ಹೋಗ್ತಿದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಿಮ್ಮ ಆಶೀರ್ವಾದ ಇರ್ಬೇಕು. ಬಾಯ್ ಬಾಯ್, ಟಾಟಾ. ಹೋಗಿ ಬಾ ಮಗು, ನಿಂಗೆ ಒಳ್ಳೇದಾಗ್ಲಿ. ನಿನಗೆ ಆಲ್ ದ ಬೆಸ್ಟ್, ನಮಗಲ್ಲ. ಈಗ ಜಲ್ದಿ ರೆಡಿ ಆಗಂದ್ರ ಇವಾಗ ಲೇಟಾಗಿ ರೆಡಿ ಆದ್ರಿ. ನಾವು ಬರಲೇ ಜಾತ್ರೆ ಐತಿ, ಬರೋದ ಸೀದಾ ಉಣೋದು ಹೋಗೋದ್ರಿ ಅಷ್ಟ. ನಮ್ಮ ಹನುಮಂತ ಬಂದ ನೋಡ್ರಿ ಊರಿಗೆ ಸೀದಾ ಜಾತ್ರೆಗೆಲ್ಲ ಜಾತ್ರೆ ನೋಡಕ್ ಬಂದ್ರೆ ನಮ್ಮ ಅಣ್ಣ ಊಟಕ್ಕೆ ಬಂದೇನ್ರಿ ಸೀದಾ. ಇವನ್ ಸಂಬಂಧ ನೋಡ್ರಿ ಲೇಟ್ ಆಗೈತಿ. ಈಗ ಅಶೋಕ ಈ ಕಡೆ ನೋಡಿ ಅಶೋಕ, ಇವಾಗ ನಾಳೆ ಬೆಂಗಳೂರಿಗೆ ಟ್ರಿಪ್ ಹೊಂಟ ನೋಡ್ರಿ. ಈಗ ಎಷ್ಟು ಕಿಲೋಮೀಟರ್ ಟ್ರಿಪ್ ಹೋಗ್ಯಪ್ಪ? ಬೆಂಗಳೂರು ಈಗ ನಮ್ಮ ವೈನಿ ಕರೆ ಕುಂತ ಬೆಂಗಳೂರಾಗ ಅದಕ್ಕೆ ಹೊಂಟ ನೀವ. ವೈನಿ ಮೈ ಬ್ರದರ್ ಇಸ್ ಕಮಿಂಗ್, ಯು ಡೋಂಟ್ ವರಿ, ಹಿ ವಿಲ್ ಡ್ರಾಪ್ ಯು. ಸರ್ವಿಸ್ ಎಷ್ಟ ಐತಿ, ಏನೇನಾಗೈತಿ ಅಂತ ಎಲ್ಲ ಇವಾಗಲೇ ವಿಡಿಯೋ ಮಾಡಿ ಹಾಕಿನ್ರಿ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ.